ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಮೊಬೈಲ್ ನಲ್ಲಿ ಅಡಗಿದ್ಯಾ ಬಹುಕೋಟಿ ಹಗರಣದ ರಹಸ್ಯ? ಯಾರಿಗ ಕೈಗೂ ಕೂಡ ಸಿಗದಂತೆ ಮೊಬೈಲ್ ಅನ್ನ ನಾಶ ಮಾಡಲಾಯಿತ್ಯಾ? ಆರೋಪಿಗಳ ಸತತ ವಿಚಾರಣೆ ಬಳಿಕ ಈ ಒಂದು ಸೀಕ್ರೆಟ್ ಹೊರಬಿದ್ದಿದೆ. ಮೊಬೈಲ್ ನಲ್ಲಿ ಸಾಕಷ್ಟು ವಿಚಾರ ಅಡಗಿದೆ, ಆದ್ರೆ ಆ ಮೊಬೈಲ್ ಅನ್ನ ನಾಶ ಮಾಡಲಾಗಿದೆ. ಯಾರಿಗ ಕೈಗೂ ಕೂಡ ಸಿಗದಂತೆ ಮೊಬೈಲ್ ಅನ್ನ ನಾಶ ಮಾಡಲಾಗಿದ್ಯಾ? ಆರೋಪಿಗಳ ಸತತ ವಿಚಾರಣೆ ಬಳಿಕ ಈ ಒಂದು ಸೀಕ್ರೆಟ್ ಹೊರಬಿದ್ದಿದೆ. ಎಲ್ಲರ ಮೊಬೈಲ್ ಸಿಕ್ಕರೂ ಕೂಡ ಆ ವ್ಯಕ್ತಿ ಫೋನ್ ಇಂದು ಕೂಡ ನಾಪತ್ತೆಯಾಗಿದೆ. ವಿಸ್ತಾರ ನ್ಯೂಸ್ ನಲ್ಲಿ ಡೀಲ್ ಕಹಾನಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ. ಹಾಗಿದ್ರೆ ಯಾರು ಆ ವ್ಯಕ್ತಿ? ಯಾರ ಫೋನ್ ನಾಪತ್ತೆಯಾಗಿದೆ? ಆ ಫೋನ್ ನಲ್ಲಿ ಏನಿತ್ತು? ಹೇಗೆ ಅದು ನಾಪತ್ತೆಯಾಯಿತು? ಇದ್ರ ಬಗ್ಗೆ ಕೂಡ ಈಗ ಇಡಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಒಂದು ವೇಳೆ ಆ ಮೊಬೈಲ್ ಸಿಕ್ಕಿದ್ರೆ ಅಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಆದ್ರೆ ಆ ಮೊಬೈಲ್ ಅನ್ನೇ ನಾಶ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾರು ನಾಶ ಮಾಡಿರೋದು ಆ ಫೋನ್ ಅನ್ನ? ಹೇಗೆ, ಏನು, ಮತ್ತೆ ಆ ಮೊಬೈಲ್ ನಲ್ಲಿ ಏನಿತ್ತು? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಹಗರಣದ ಆರೋಪಿ MD ಪದ್ಮನಾಭ್ ಮೊಬೈಲ್ ಮಿಸ್ಸಿಂಗ್ ಆಗಿದೆ. ಇಲ್ಲಿ ಎಲ್ಲರ ಮೊಬೈಲ್ ಸಿಕ್ಕಿದ್ರು ಮಾತ್ರ ಪದ್ಮನಾಭ್ ಫೋನ್ ಮಾತ್ರ ಸಿಕ್ಕಿಲ್ಲ. ಪದ್ಮನಾಭ್ ಮೊಬೈಲ್ ಮಿಸ್ಸಿಂಗ್ ಆಗಿದೆ. ಆ ಪದ್ಮನಾಭ್ ಮೊಬೈಲ್ ಅಲ್ಲಿ ಎಲ್ಲ ಇತ್ತಂತೆ, ಪದ್ಮನಾಭ್ ಫೋನ್ ಮಾತ್ರ ಇಲ್ಲಿ ನಾಪತ್ತೆಯಾಗಿದೆ. ಇದೇ ಮೊಬೈಲ್ ನಲ್ಲಿ ಹಗರಣದ ಮಾಹಿತಿ ಇರೋ ಅನುಮಾನ ಇದೆ. ಸ್ನೇಹಿತ ದಿವಾಕರ್ ಮೂಲಕ ಪದ್ಮನಾಭ್ ಮೊಬೈಲ್ ಅನ್ನ ನಾಶ ಮಾಡಲಾಗಿದ್ಯಾ? ಹಾಗಿದ್ರೆ ಆ ಮೊಬೈಲ್ ಅಲ್ಲಿ ಏನಿತ್ತು? ಎಲ್ಲರ ಫೋನ್ ಸಿಕ್ಕಿದೆ, ಆದ್ರೆ ಇವರ ಫೋನ್ ಮಾತ್ರ ನಾಪತ್ತೆಯಾಗಿದೆ ಅಂದ್ರೆ ಸಹಜವಾಗಿ ಆ ಮೊಬೈಲ್ ನಲ್ಲಿ ಏನೋ ಇರಬೇಕು. ಸ್ನೇಹಿತ ದಿವಾಕರ್ ಮೂಲಕ ಪದ್ಮನಾಭ್ ಮೊಬೈಲ್ ಅನ್ನ ನಾಶ ಮಾಡಲಾಗಿದೆಯಂತೆ. ಇದ್ರ ಬಗ್ಗೆ ಈಗ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಯಾಕಂದ್ರೆ ಎಲ್ಲರ ಫೋನ್ ಸಿಕ್ಕಿದೆ, ಎಲ್ಲ ಫೋನ್ ಕೂಡ ಕಾನ್ಫಿಸ್ಕೇಟ್ ಮಾಡಿದ್ದಾರೆ. ಆ ಫೋನ್ ಅನ್ನ ಸರ್ಚಿಂಗ್ ಮಾಡ್ತಿದ್ದಾರೆ, ಏನೆಲ್ಲ ಇತ್ತು ಡೀಟೇಲ್ಸ್ ಅದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆ ನಡೀತಾ ಇದೆ. ಆದ್ರೆ ಪದ್ಮನಾಭ್ ಮೊಬೈಲ್ ಮಾತ್ರ ಇಲ್ಲಿ ಮಿಸ್ಸಿಂಗ್ ಆಗಿದೆ. ಅವರ ಫೋನ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಅದ್ರ ಜೊತೆಗೆ ಸ್ನೇಹಿತ ದಿವಾಕರ್ ಮೂಲಕ ಪದ್ಮನಾಭ್ ಮೊಬೈಲ್ ಅನ್ನ ನಾಶ ಮಾಡಲಾಗಿದೆ ಅನ್ನೋದಾದ್ರೆ ಆ ಮೊಬೈಲ್ ನಲ್ಲಿ ಬಹುಶಃ ಎಲ್ಲಾ ಸೀಕ್ರೆಟ್ಸ್ ಇತ್ತು ಅನ್ನೋದು ಅಧಿಕಾರಿಗಳು ಹೇಳ್ತಿದ್ದಾರೆ. ಪದ್ಮನಾಭ್ ಸ್ನೇಹಿತ ದಿವಾಕರ್ಗೂ SIT ಇಂದ ಇದೀಗ ನೋಟಿಸ್ ನೀಡಲಾಗಿದೆ. ಯಾಕಂದ್ರೆ ಈಗ ಎಲ್ಲರ ಮೊಬೈಲ್ ಇದೆ, ಆದ್ರೆ ಇವ್ರ ಮೊಬೈಲ್ ಇಲ್ಲ. ದಿವಾಕರ್ ಆ ಫೋನ್ ಅನ್ನ ನಾಶ ಮಾಡಿದ್ದ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ SIT ಇಂದ ಈಗ ನೋಟಿಸ್ ಕೂಡ ನೀಡಲಾಗಿದೆ. ಮೊಬೈಲ್ ನಾಶಪಡಿಸಿದ ಸಂಬಂಧಪಟ್ಟಂತೆ ದಿವಾಕರ್ನು ಕೂಡ ಮುಂದೆ ವಿಚಾರಣೆಯನ್ನು ಮಾಡಲಿದ್ದಾರೆ. ಪಾರ್ಕ್ ಬಳಿ ಮೊಬೈಲ್ ನಾಶಪಡಿಸಿದ್ದಾಗಿ ಹೇಳಿದ್ದಾರಂತೆ. ನಾಶಪಡಿಸಿದ್ದಾಗಿ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಮೊಬೈಲ್ ನಲ್ಲಿ ಏನಿದೆ ಅನ್ನೋದನ್ನ ಮಾತ್ರ ದಿವಾಕರ್ ಬಾಯ್ಬಿಟ್ಟಿಲ್ಲ. ನನಗೆ ಪದ್ಮನಾಭ್ ಮೊಬೈಲ್ ನಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ, ಮೊಬೈಲ್ ನಾಶ ಮಾಡು ಅಂದ್ರು ನಾನು ಮಾಡಿದ್ದೀನಿ ಅಂತ ದಿವಾಕರ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರಂತೆ. ಸದ್ಯ ಪಾರ್ಕ್ ಬಳಿ ಹೋಗಿ ಹುಡುಕಾಡಿದ್ರು ಕೂಡ ಮೊಬೈಲ್ ಮಾತ್ರ ಸಿಕ್ಕಿಲ್ಲ. ಪದ್ಮನಾಭ್ ಮೊಬೈಲ್ ಹಿಂದೆ ಈಗ SIT ಅಧಿಕಾರಿಗಳು ಬಿದ್ದಿದ್ದಾರೆ. ಎಲ್ಲಿದೆ ಏನು ಎಂಬುದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಆದ್ರೆ ಅವರ ಮೊಬೈಲ್ ಅನ್ನ ನಾಶಪಡಿಸಿರೋದು ದಿವಾಕರ್. ಅವರು ಮೊಬೈಲ್ ಅನ್ನ ನಾಶಪಡಿಸಕ್ ಹೇಳಿದ್ರು, ನಾನು ಮಾಡಿದ್ದೀನಿ, ಆದ್ರೆ ಆ ಮೊಬೈಲ್ ನಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ದಿವಾಕರ್ ಅವರು ಹೇಳಿದ್ದಾರೆ. ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್. ಈಗ ಎಲ್ಲರ ಫೋನ್ ಸಿಕ್ತು, ಪದ್ಮನಾಭ್ ಮೊಬೈಲ್ ಮಾತ್ರ ಸಿಕ್ಕಿಲ್ಲ. ಆ ಮೊಬೈಲ್ ಅನ್ನ ನಾಶಪಡಿಸಿರೋದು ಸ್ವತಃ ದಿವಾಕರ್. ಇದ್ರ ಬಗ್ಗೆ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಆ ಮೊಬೈಲ್ ಅಲ್ಲಿ ಏನಿತ್ತು ಎಂಬುದ್ರ ಬಗ್ಗೆ ಗೊತ್ತಿಲ್ವಾ? ಏನ್ ಸಿಕ್ಕಿದೆ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅಧಿಕಾರಿಗಳಿಗೆ? ದಿವ್ಯಾ, ಪ್ರಮುಖ ಆರೋಪಿಗಳಲ್ಲಿ ಒಬ್ಬನಾದಂತಹ ಪದ್ಮನಾಭ್ ಏನಿದ್ದಾನೆ ಆತನ ಮೊಬೈಲ್ ಕೂಡ ಈಗ ಸಿಗದೇ ಇರುವಂಥದ್ದು. ಹೀಗಾಗಿ ಅದರ ಆ ಮೊಬೈಲ್ ಸಿಗೋವರೆಗೂ ಕೂಡ ಸಾಕಷ್ಟು ಒಂದು ಹುಡುಕಾಟವನ್ನು ಈಗಾಗಲೇ ನಡೆಸಲೇಬೇಕಾಗುತ್ತೆ. ಯಾಕಂದರೆ ಈ ಮೊಬೈಲ್ನಲ್ಲಿ ಸಾಕಷ್ಟು ಕಾನ್ವರ್ಜೇಷನ್ಗಳು ಕೂಡ ಇತ್ತು. ಅಂದರೆ ಇವರ ಪದ್ಮನಾಭ್ ಯಾರ್ಯಾರಿಗೆ ಒಂದು ಹಣವನ್ನು ತಲುಪಿಸೋದಕ್ಕೆ ರೆಡಿ ಮಾಡಿದ್ರು ಮತ್ತು ಯಾರಿಂದ ಇವರಿಗೆ ಹಣ ಬಂತು ಮತ್ತು ಅದರಲ್ಲಿ ಒಂದಷ್ಟು ವಾಟ್ಸಪ್ ಏನು ಮೆಸೇಜ್ಗಳೇನಿದೆ ಅದೆಲ್ಲವೂ ಕೂಡ ತನಿಖೆಗೆ ಬೇಕಾಗುತ್ತೆ. ಹೀಗಾಗಿ ಆ ಮೊಬೈಲ್ ಮಾತ್ರ ಇನ್ನೂ ಕೂಡ ಸಿಕ್ಕಿಲ್ಲ. ಆ ಮೊಬೈಲನ್ನು ಸಾಕ್ಷಿ ನಾಶ ಮಾಡುವಂತಹ ಮುಖಾಂತರ ದಿವಾಕರ್ ಅನ್ನುವಂತಹ ವ್ಯಕ್ತಿ ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹೀಗಾಗಿ ಅವರಿಗೂ ಕೂಡ ಅಂದರೆ ದಿವಾಕರ್ ಹೇಳುವಂತಹ ಪ್ರಕಾರ ಅದರಲ್ಲಿ ನಾಶಪಡಿಸಿದ್ದೇನೆ ಹೊರತು ಅದರಲ್ಲಿ ಯಾವ ಯಾವ ಅಂಶಗಳಿತ್ತು, ಯಾರ್ಯಾರು ಕಾಲ್ಗಳನ್ನು ಮಾಡಿರುವಂತಹ ಡೀಟೇಲ್ಗಳಿತ್ತು, ಡಾಟಾಗಳು, ಅದು ಯಾವುದ್ರ ಬಗ್ಗೆ ನನಗೂ ಕೂಡ ಗೊತ್ತಿಲ್ಲ.
ಆ ಮೊಬೈಲ್ ಬೇಡ ಅಂತ ಹೇಳಿದ ಕಾರಣದಿಂದಾಗಿ ನಾನು ಇದನ್ನು ಮಾಡಿದೆ ಅಂತ ಹೇಳಿ ಆತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇದೆಲ್ಲವೂ ಕೂಡ ಸಮರ್ಪಕವಾದಂತಹ ಒಂದು ಹೇಳಿಕೆಗಳು ಅನ್ನಿಸಿಕೊಳ್ಳೋದಿಲ್ಲ. ಸಾಕ್ಷಿ ನಾಶದ ಒಂದು ಪ್ರಕರಣದಲ್ಲಿ ಆತ ಕೂಡ ಅಂದರೆ ದಿವಾಕರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಕೂಡ ಒನ್ ಆಫ್ ದಿ ಅಕ್ಯೂಸ್ ಅಂತ ಅನ್ನಿಸಿಕೊಳ್ತಾನೆ. ಹೀಗಾಗಿ ಪದ್ಮನಾಭ್ ಯಾರ್ಯಾರಿಗೆ ಒಂದು ಕರೆಯನ್ನು ಮಾಡಿದ್ರು, ಅವರ ಜೊತೆ ಯಾರ್ಯಾರು ನಿರಂತರವಾಗಿ ಸಂಪರ್ಕದಲ್ಲಿದ್ದರು ಅದೆಲ್ಲರ ಡೀಟೇಲ್ಸ್ಗಳನ್ನು ತೆಗಿಬೇಕು ಅಂತ ಹೇಳಿದ್ರೆ ಆ ಒಂದು ಮೊಬೈಲ್ ಬೇಕಾಗುತ್ತೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. CDR ನಲ್ಲಿ ಒಂದಷ್ಟು ಜನರ ಇದನ್ನು ತೆಗೆದುಕೊಳ್ಬೋದು ಅಷ್ಟೇ. ಅಂದರೆ ಯಾರ್ಯಾರು ಕಾಲ್ ಮಾಡಿದ್ರು ಮತ್ತು ಲಾಸ್ಟ್ ಲೊಕೇಶನ್ ಎಲ್ಲಿತ್ತು ಅದು ಮಾತ್ರ CDR ಅಲ್ಲಿ ತೆಗೆದುಕೊಳ್ಳೋದೇ ವಿನಃ ಅದರಲ್ಲಿ ಮೊಬೈಲ್ನಲ್ಲಿದ್ದಂತಹ ಒಂದು ಡಾಟಾಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತಿಲ್ಲ. ಅದರಲ್ಲಿದ್ದಂತಹ ವಾಟ್ಸಪ್ ಇದಾಗಿರಬಹುದು, ಒಂದಷ್ಟು ವಿಡಿಯೋಗಳು ಕೂಡ ಮಾಡಿರುವಂತಹ ಸಾಧ್ಯತೆ ಇದೆ. ಅಂದರೆ ಯಾರ್ಯಾರಿಗೆ ಹಣವನ್ನು ನೀಡಿದ್ದಾರೆ ಮತ್ತು ಯಾರ್ಯಾರು ತನಗೆ ಒಂದು ಕರೆಯನ್ನು ಮಾಡಿದ್ದಾರೆ ಆ ಕರೆಯನ್ನು ಆಡಿಯೋ ಕೂಡ ಇಟ್ಟುಕೊಂಡಿರುವಂತಹ ಸಾಧ್ಯತೆ ಇದೆ. ಈಗ ಸದ್ಯ SIT ಅಧಿಕಾರಿಗಳು ಆ ಒಂದು ಮೊಬೈಲ್ಗಾಗಿ ಹುಡುಕಾಟವನ್ನ ಮುಂದುವರಿಸಿದ್ದಾರೆ. ದಿವ್ಯಾ, ಓಕೆ, ಧನ್ಯವಾದಗಳು ತಮ್ಮ ಮಾಹಿತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.